ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದಂತ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ನಾನಷ್ಟು ದೊಡ್ಡ ಶೆಫ್ ಅಲ್ಲ. ನನಗೆ ಬರೋ ಚಿಕ್ಕ ಚಿಕ್ಕ ಕುಕ್ಕನ್ನು ನಾನು ನಿಮಗೆ ಜಸ್ಟ್ ವಿಡಿಯೋ ಮೂಲಕ ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಟ್ರೈ ವಿಡಿಯೋ ಅಷ್ಟೇ. ಆ್ಯಂಡ್ ನಾನು ಏನೇ ಟ್ರೈ ಮಾಡಿದ್ರೂ ತಿನ್ನೋ ಥರನೇ ಇರುತ್ತೆ. ಸೊ ನೀವು ಕೂಡ ಅದನ್ನೇ ಟ್ರೈ ಮಾಡ್ಬೋದು. ನೀವೇ ನೋಡ್ತಿದ್ದೀರಾ ನಾನು ಏನೆಲ್ಲ ಮಾಡಿದೆ ಅಂತ ಹೇಳಿ. ಫಸ್ಟ್ ನಾನು ಬೇಳೆನ ಬೇಯಿಸ್ಕೊತೀನಿ. ಅದಾದಮೇಲೆ ಮಿಕ್ಸಿ ಜಾರ್ಗೆ ಏನೆಲ್ಲ ಹಾಕಿದೆ ಅಂತ ನೀವೇ ನೋಡಿದ್ದೀರಿ. ನಾನು ಏನೂ ಹೇಳಬೇಕಂತ ಇಲ್ಲ ಇಂಗ್ರೀಡಿಯೆಂಟ್ಸ್, ಯಾಕೆಂದರೆ ನೋಡಿದ್ರೇ ಗೊತ್ತಾಗತ್ತೆ ನಾನು ಏನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಈ ಸಾಂಬಾರು ಮಾಡೋಕ್ಕೋಸ್ಕರ ಅಂತ ಹೇಳಿ. ನಿಮಗೆ ಅಂದರೆ ಯೂಶ್ವಲಾಗಿ ಅಡುಗೆ ಹೆಣ್ಮಕ್ಳು ಅಂದಮೇಲೆ ಎಲ್ಲ ಥಿಂಗ್ಸ್ಗಳು ಗೊತ್ತೇ ಇರುತ್ತೆ. ಯಾರಿಗೂ ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಇರಲ್ಲ. ಆ್ಯಕ್ಚುಲಿ ನನಗೆ ಮುಂಚೆ ಬೇಳೆ ಡಿಫ್ರೆನ್ಸ್ ಗೊತ್ತೇ ಇರಲಿಲ್ಲ. ಅದಾದಮೇಲೆ ನಾನು ಯಾವಾಗ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಬೇಳೆ ಯಾವುದೆಲ್ಲ ಬೇಳೆಗಳು ಯಾವ ಥರ ಎಲ್ಲ ಇರುತ್ತೆ ಅಂತ ಡಿಫ್ರೆನ್ಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾನು ಎಲ್ಲನೂ ರೆಡಿ ಮಾಡಿದ್ದೀನಿ. ಜಸ್ಟ್ ಒಗ್ಗರಣೆ ಹಾಕೋದಷ್ಟೇ ಇರೋದು ಸಾಂಬಾರಿಗೆ. ಒಗ್ಗರಣೆ ಹಾಕಿ ಆದಮೇಲೆ ಸಾಂಬಾರು ಯಾವ ಥರ ಬರುತ್ತೆ ಅಂತ ನೀವೇ ವಿಡಿಯೋ ಮೂಲಕ ನೀವು ನೋಡ್ತೀರಾ. ಬಟ್ ಟೇಸ್ಟ್ನ ನಾನು ಮಾಡಿರ್ತೀನಿ. ನಾನೇ ಮಾಡಿರೋ ಅಡುಗೆ ನನಗೆ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ. ಬಿಕಾಸ್ ನಾನು ಚೆನ್ನಾಗೇ ಕುಕ್ ಮಾಡ್ತೀನಿ. ನಾನು ಏನೇ ಟ್ರೈ ಮಾಡಿದ್ರೂ ಕೂಡ ತಿನ್ನೋ ಥರನೇ ಇರುತ್ತೆ. ಏನೊಂದು ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಿರ್ಬೋದು. ಬಿಟ್ಟರೆ ಹೆಣ್ಮಕ್ಳಂದ ಮೇಲೆ ಕುಕ್ ಮಾಡೇ ಮಾಡ್ತಾರೆ, ಅದು ಏನಾದರೂ ಇರಲಿ. ನೀವೇ ನೋಡಿದ್ರಿ ಅಲ್ವಾ. ಈಗ ಒಗ್ಗರಣೆ ವಿಷಯಕ್ಕೆ ಬರೋಣ. ಒಗ್ಗರಣೆಗೆ ನಾನು ಬೇಯಿಸ್ಕೊಂಡಿರೋ ನುಗ್ಗೆಕಾಯಿನ ಹಾಕಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತೀನಿ. ಬಿಕಾಸ್ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ಕೇಳಿರೋ ಮಾತುಗಳು. ಆಮೇಲೆ ಬೇಯಿಸ್ಕೊಂಡಿರೋ ಬೇಳೆನ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಡೈರೆಕ್ಟಾಗಿ ಒಗ್ಗರಣೆ ಹಾಕಿರ್ತೀನಲ್ಲ ಅದೇ ಪ್ಯಾನ್ಗೆ ಹಾಕ್ತೀನಿ. ಆಫ್ಟರ್ ದಟ್ ನಾನು ಮಿಕ್ಸರ್ ಮಾಡಿರೋದನ್ನು ಕೂಡ ನಾನು ಒಗ್ಗರಣೆ ಪ್ಯಾನಿಗೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಒಟ್ಟಿಗೆ. ಏಕೆಂದರೆ ಆಮೇಲೆ ಇನ್ನೊಂದು ಥರನೂ ಮಾಡ್ತಾರೆ. ಫಸ್ಟಿಗೆ ಒಗ್ಗರಣೆ ಜೊತೆಗೇ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲನೂ ಕೂಡ ಹಾಕ್ತಾರೆ. ಬಟ್ ನಾನು ಅದನ್ನು ಹಾಕೋದು ಮರ್ತೋದೆ. ನಾನು ಯಾವಾಗಲೂ ಮಾಡುವಾಗ ಫಸ್ಟ್ ಹಂಗೆ ಮಾಡ್ತೀನಿ. ಬಟ್ ಇವತ್ತು ಮರ್ತೋಗಿರೋದ್ರಿಂದ ಇದನ್ನು ಸ್ವಲ್ಪ ಉಲ್ಟಾ ಹಾಕಿದೆ. ಬಟ್ ಕುತ್ಕೊಂಡ್ಮೇಲೆ ಹಸಿ ವಾಸನೆ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ತುಂಬ ನೀಟಾಗಿ ಕುದಿಸಿದ್ರೆ ಅದು ಏನು ಪ್ರಾಬ್ಲಮ್ ಇಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಆವಾಗ ಹಸಿ ವಾಸನೆ ಏನೂ ಇರಲ್ಲ ಅಂತ ಅನ್ಕೋತೀನಿ. ಏಕೆಂದರೆ ನಾನು ತಿಂದಾಗ ಕೂಡ ಅದು ಹಸಿ ವಾಸನೆ ಎಲ್ಲ ಬಂದಿರಲಿಲ್ಲ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ಅಡುಗೆ ಮಾಡೋದು ಇಷ್ಟು ಈಸಿ ಅಂತ ಹೇಳಿ. ಬಟ್ ಅಡುಗೆ ಮನೇಲಿ ನಾವು ಯಾವಾಗ ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋಕ್ಕೆ ಚಿಕ್ಕದಾಗೆ ಸ್ಟಾರ್ಟ್ ಮಾಡ್ತೀವಲ್ಲ, ನಮಗೆ ಅಡುಗೆ ಅನ್ನೋದು ಈ ಥರ ಆಗೋಗಿರುತ್ತೆ. ತುಂಬ ಬೇಗ ಅಂದರೆ ಬೇಗ ಕಲ್ತ್ಕೊಂಡ್ಬಿಡ್ತೀವಿ ಅಡುಗೆನ. ಅಷ್ಟು ಈಸಿ ಅನಿಸುತ್ತೆ ಅಡುಗೆ ಅಂದರೆ. ನಾನು ಇವಾಗೆಲ್ಲ ಅಂದರೆ ಮುಂಚೆ ಎಲ್ಲ ತುಂಬ ಟೈಮ್ ತೊಗೋತಾ ಇದ್ದೆ ಅಡುಗೆ ಮಾಡೋಕ್ಕೆ. ಇವಾಗೆಲ್ಲ ಜಸ್ಟ್ ಹಾಫ್ ಆನ್ ಅವರ್. ಅಂದರೆ ಯಾವ ರೆಸಿಪಿ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ಇದು ಯಾವುದನ್ನು ವೀಡಿಯೋಗೋಸ್ಕರ ಅಂತಲೇ ಮಾಡಿಲ್ಲ. ನಾನು ಮನೇಲಿ ಫ್ರೀ ಇದ್ದಾಗ ಊಟ ಮಾಡೋಕ್ಕೋಸ್ಕರ ಅಡುಗೆ ಮಾಡ್ಕೊಂಡಿದ್ದನ್ನು ಜಸ್ಟ್ ಟ್ರೈ ಮಾಡಿ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಲಾಸ್ಟಿಗೆ ನಾನು ಸ್ವಲ್ಪ ಎಲ್ಲ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊತೀನಿ. ಯಾಕೆಂದರೆ ನಂಗೆ ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸ್ತು ನನ್ನ ಟೇಸ್ಟ್ ನೋಡಿದಾಗ. ಆಲ್ರೆಡಿ ನಾನು ಒಂದು ಸರಿ ಮಾಡಿಕೊಂಡೆ ಅದನ್ನು. ಡೈರೆಕ್ಟಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಆದ್ರೂ ಬಟ್ ಸ್ಟಿಲ್ ಈ ಥರ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಅನಿಸ್ತು. ಬಿಕಾಸ್ ಖಾರ ಬೇಕು ಅಂತ ಅನಿಸಿರೋದ್ರಿಂದ. ಆಮೇಲೆ ಲೈಟಾಗಿ ಸ್ವಲ್ಪ ಉಪ್ಪು, ಅದನ್ನೆಲ್ಲ ನಿಮಗೆ ಗೊತ್ತು, ನಾನೇನು ಹೇಳಬೇಕಂತ ಇರಲ್ಲ, ಜಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಷ್ಟೇ. ಇದೆಲ್ಲ ವೀಡಿಯೋಸ್ನ ನಾನು ಮಾಡಿದೆ, ನೀವು ಈ ಥರ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ ನಾವು ನೋಡ್ತಾ ಇರ್ತೀವಿ. ಯಾಕೆಂದರೆ ನಾವು ನಿಮ್ಮನ್ನು ನೋಡಿನೇ ರೆಸಿಪಿನ ಮಾಡಿ ಯೂಟ್ಯೂಬಲ್ಲಿ ಹಾಕೋದಲ್ವ. ರೆಸಿಪಿನ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾಡಬೇಡಿ, ನೀವು ಚೆನ್ನಾಗಿ ತಿನ್ನಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾಡಿ. ಅಡುಗೆ ಮಾತ್ರ ಸೂಪರಾಗಿ ಬರುತ್ತೆ. ನೀವು ಯಾವಾಗ ಅಯ್ಯೋ ನಾನು ಚೆನ್ನಾಗಿ ತಿನ್ನಬೇಕು ಅಂತ ಮಾಡಿರ್ತೀರ, ಅಡುಗೆ ಆವಾಗೆಲ್ಲ ಸೂಪರಾಗಿ ಆಗುತ್ತೆ. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಇದು. ಇದಾದಮೇಲೆ ನನಗೆ ಸಾಂಬಾರು ರೆಡಿ ಆಗೋಯಿತು. ಸಾಂಬಾರು ಮಾತಾಡ್ತಾನೆ ಸಾಂಬಾರು ಮುಗಿಸ್ಬಿಟ್ಟೆ. ಸೊ ರೈಸ್ ಮಾಡ್ಕೊಂಡಿರೋ ರೈಸಿಗೆ ಸ್ವಲ್ಪ ಸಾಂಬಾರು ಹಾಕಿದೆ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾಯಿದೆ. ಸೊ ಮತ್ತೆ ಇನ್ನೊಂದು ಸರಿ ಮಾಡ್ತೀನಿ, ಬೇರೆ ರೆಸಿಪಿ ಮಾಡ್ತೀನಿ. ಆದರೆ ಆಲ್ರೆಡಿ ಇದನ್ನ ಅಪ್ಲೋಡ್ ಮಾಡಿದ್ದೀನಲ್ವ, ಮಾಡ್ಕೊಂಡ್ರೂ ರೆಸಿಪಿ ಮಾಡಿದ್ರೂ ಇದನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಇನ್ನೊಂದು ಸರಿ. ಸೊ ನಾನು ಆ ರೆಸಿಪಿ ಮಾಡ್ಕೊಂಡು ತಿಂತೀನಿ. ನಿಮಗೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.